ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ಆಲ್ರೆಡಿ ಗೊತ್ತಿದೆ, ಫಸ್ಟ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಮೇಜರಾಗಿ ಸಬ್ಜೆಕ್ಟಾಗಿ ಒನ್ ಆಫ್ ದ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ಅದರಲ್ಲಿ ಮೊದಲನೇ ಯೂನಿಟ್ ಬರುವಂಥದ್ದು ಅಟಾಮಿಕ್ ಸ್ಟ್ರಕ್ಚರ್. ಅದರದ್ದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 7ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ದ ರೂಲ್ಸ್ ಫಾರ್ ಫಿಲ್ಲಿಂಗ್ ಎಲೆಕ್ಟ್ರಾನ್ಸ್ ಇನ್ ವೇರಿಯಸ್ ಆರ್ಬಿಟಲ್ಸ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಟಮ್, ಆಲ್ಫಾ ಪ್ರಿನ್ಸಿಪಲ್ ಇರ್ಬೋದು, ಹೂನ್ಸ್ ರೂಲ್ ಇರ್ಬೋದು, ಇಲ್ಲ ಅಂತಂದರೆ ಆ ರೂಲ್ಸ್ನೆಲ್ಲನೂ ಇನ್ ಡೀಟೇಲ್ ಆಗಿ ಇವತ್ತು ಹೇಗೆ ಮಾಡೋದು ಅಂತ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಿಲ್ ಮಾಡೋದು ಹೇಗೆ ಅದನ್ನು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಗೊತ್ತಾಗ್ತಾ ಹೋಗುತ್ತೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಅನ್ ಆಟಮ್ಸ್ ಅಂದರೆ ನಾನು ಮುಂಚೆನೇ ಹೇಳ್ದಂಗೆ ದ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಡಿಫ್ರೆಂಟ್ ಆರ್ಬಿಟಲ್ಸ್ ಆ್ಯಂಡ್ ಆರ್ಬಿಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಬೇರೆ ಬೇರೆ ಎನರ್ಜಿ ಲೆವೆಲಲ್ಲಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಆರ್ಬಿಟಲ್ಸ್ ಇರ್ತಾ ಹೋಗುತ್ತೆ. The probability of finding the electron in a particular path, ಆ ಪಾತ್ಗೆ ನಾವೇನಂತ ಕರಿತೀವಿ, ಆರ್ಬಿಟಲ್ಸ್ ಅಂತ ಕರಿತೀವಿ. ಆರ್ಬಿಟ್ಗೂ ಮತ್ತು ಆರ್ಬಿಟಲ್ಸ್ಗೂ ಡಿಫ್ರೆನ್ಸ್ ಇದೆ. ದ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಐದರ್ ಇನ್ ಆರ್ಬಿಟಲ್ಸ್ ಆರ್ ಇನ್ ಆರ್ಬಿಟ್, ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಸೊ ಇದನ್ನು ನಾನು ಬರೀಬೇಕು ಅಂದರೆ ಅಫ್ಬೋ ಪ್ರಿನ್ಸಿಪಲ್ ಬೇಕಾಗತ್ತೆ, ನೆಕ್ಸ್ಟು ಹೂನ್ಸ್ ರೂಲ್ ಬೇಕಾಗುತ್ತೆ, ಪೌಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಬೇಕಾಗುತ್ತೆ, ಅದೇ ರೀತಿ N+L ರೂಲ್ ಅಂತ ಹೇಳುತ್ತೆ. ಇದನ್ನೆಲ್ಲ ನೀವೇನು ಮಾಡಬೇಕಾಗತ್ತೆ, ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಹಾಫ್ಬೋ ಪ್ರಿನ್ಸಿಪಲ್ ಏನು ಹೇಳ್ತು, ಕಂಪ್ಲೀಟ್ಲಿ ಎಷ್ಟೊಂದು ಇನ್ಫಾರ್ಮೇಷನ್ ಕೊಡೋಕ್ಕಾಗಲಿಲ್ಲ, ಅದನ್ನು ನಾವು N+L ರೂಲ್ ಪ್ರಕಾರ ನಾವು ಅದನ್ನು ಕೊಡ್ತಾ ಹೋಗ್ತೀವಿ. ಸೊ ಇದು ಆಫ್ಬೋ ಪ್ರಿನ್ಸಿಪಲ್ ಅಂದರೆ, ಆಫ್ಬೋ ಅನ್ನೋಂಥದ್ದು ಜರ್ಮನ್ ಟರ್ಮು. ಹಂಗಂದ್ರೆ ಏನು ಅಂದರೆ ಬಿಲ್ಡಿಂಗ್. ಸೊ ನಿಮಗೆ ಈಗ ಏನು ಮಾಡಬೇಕು, ಆಟಮಲ್ಲಿರುವಂಥ ಎಲೆಕ್ಟ್ರಾನ್ಸ್ನ ಬಿಲ್ಡ್ ಮಾಡಬೇಕು. ಅದು ಹೇಗೆ ಬಿಲ್ಡ್ ಮಾಡಬೇಕು, ಅದು ಏನು ಹೇಳುತ್ತೆ, ಆ ರೂಲ್ ಏನು ಹೇಳುತ್ತೆ, ಆ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ, ದ ಆರ್ಬಿಟಲ್ಸ್ ಇನ್ ಅನ್ ಆಟಮ್ಸ್ ಆರ್ ಫಿಲ್ಡ್ ಅಪ್ ಇನ್ ಅನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಎನರ್ಜಿ. ನಿಮಗೆ ಗೊತ್ತು, ಪ್ರತಿಯೊಂದು ಆರ್ಬಿಟಲ್ ಇಟ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಓನ್ ಎನರ್ಜಿ. ಎನರ್ಜಿ ಏನಾಗಿರುತ್ತೆ, ಫಸ್ಟು ನೀವೇನು ಹೆಂಗೆ ಫಿಲ್ ಮಾಡಬೇಕು, ಲೋಯರ್ ಎನರ್ಜಿಗೆ ಎಲೆಕ್ಟ್ರಾನ್ಸ್ನ ಫಿಲ್ ಮಾಡಿ ಆಮೇಲೆ ಹೈಯರ್ ಎನರ್ಜಿ ಲೆವೆಲ್ಗೆ ನೀವು ಹೋಗಬೇಕಾಯ್ತು. Ground state of an atom or an ion, the electrons fill orbitals of the lowest available energy levels before occupying the higher energy levels. The orbitals in an atoms are filled up in an increasing order of their energy. ಆ ಥರ ಎನರ್ಜಿ ಇನ್ಕ್ರೀಸ್ ಆಗಬೇಕು. ಫಸ್ಟು ಏನಾಗಬೇಕು, 1s ಫಿಲ್ ಆಗಬೇಕು, ಅದಾದಮೇಲೆ 2s ಫಿಲ್ ಆಗಬೇಕು, ಅದಾದಮೇಲೆ ನಿಮ್ಗೆ ಏನಾಗುತ್ತೆ 3p ಫಿಲ್ ಆಗಬೇಕು, ಅದಾದಮೇಲೆ 4s, ಅದೇ ಥರ ನಿಮಗೆ ಇಲ್ಲಿ ಕೊಟ್ಟಿರೋಂಗೆ ಫಿಲ್ ಆಗ್ತಾ ಹೋಗಬೇಕು. ಇಲ್ಲಿ n = 1 2 3 4 8 ಅಂತ ನಾನು ಬರೆದಿದ್ದನ್ನು ಎನ್ಗೆ ನಾವೇನಂತ ಕರಿತೀವಿ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ. ಅದೇ ರೀತಿ ಎಲ್ಗೆ ಏನು ಮಾಡ್ತಾ ಇದ್ದೀವಿ, ಎಸ್ಗಾದರೆ 0 ಆಗುತ್ತೆ, ಪಿಗಾದರೆ 1 ಆಗುತ್ತೆ, ಡಿಗಾದರೆ 2 ಆಗುತ್ತೆ, ಎಫ್ಗಾದರೆ 3 ಆಗುತ್ತೆ. ಸೊ ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಮುಂದೆ ಇದು ನೀವು N+L ರೂಲ್ ಬರೀತಾ ಹೋದಾಗ ನಿಮ್ಗೆ ಇದು ಅರ್ಥ ಆಗಬೇಕು ಅಂತಂದರೆ ನೀವು ಅದನ್ನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಎಲ್ ಅಂದರೆ ಅಜಿಮುಥಲ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ, ಎನ್ ಅಂತಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನಾಗ್ತಾ ಹೋಗುತ್ತೆ, ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ 1s 2s ಆ ಥರ ಹೇಳ್ತಾ ಹೋಗುತ್ತೆ. ಈ ಎಲ್ ಏನು ಹೇಳುತ್ತೆ ಅಂದರೆ SPDF, ಅಜಿಮುಥಲ್ ಕ್ವಾಂಟಮ್ ನಂಬರ್ ಏನು ಹೇಳುತ್ತೆ ಅಂದರೆ ಅದು SPDF ಆಯಿತು ಅಂದರೆ ಬೇರೆ ಬೇರೆ ವ್ಯಾಲ್ಯೂ ಬರುತ್ತೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತಾರೆ. ಅಕಾರ್ಡಿಂಗ್ ಟು ಆಫ್ಬೋ ಪ್ರಿನ್ಸಿಪಲ್ ಪ್ರಕಾರ ನೀವೇನು ಅಂದರೆ ಲೋಯೆಸ್ಟ್ ಎನರ್ಜಿ ಇದನ್ನು ಫಸ್ಟ್ ಫಿಲ್ ಮಾಡಬೇಕು ಕಂಪೇರ್ ಟು ದ ಹೈಯೆಸ್ಟ್ ಎನರ್ಜಿ ಅಂತ ಹೇಳುತ್ತೆ. ಇದು ಒಂದು ರೂಲು ನೀವು ನೆನ್ಪಿಟ್ಕೋಬೇಕಾಗತ್ತೆ ಟು ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎರಡನೇ ರೂಲ್ಗೆ ನಾವೇನಂತ ಕರಿತೀವಿ, ಪೌಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ನೋ ಟು ಎಲೆಕ್ಟ್ರಾನ್ಸ್ ಇನ್ ಅನ್ ಆಟಮ್ ಕ್ಯಾನ್ ಹ್ಯಾವ್ ದ ಸೇಮ್ ವ್ಯಾಲ್ಯೂಸ್ ಫಾರ್ ಆಲ್ ದಿ 4 ಕ್ವಾಂಟಮ್ ನಂಬರ್ಸ್. ನಿಮ್ಮನ್ನ ಮುಂಚೆನೇ ಹೇಳಿದಾಗೆ 4 ಕ್ವಾಂಟಮ್ ನಂಬರ್ಸ್ ಇದೆ, ಎಲ್ಲ ಕ್ವಾಂಟಮ್ ನಂಬರ್ಸ್ಗೂ ಸೇಮ್ ನಂಬರ್ ಇರೋದಕ್ಕೆ ಸಾಧ್ಯ ಇಲ್ಲ. ಹಂಗಂದ್ರೇನು, that means that no two electrons in an atom can have the same values of N, L, M and S. Thus only two electrons in an atom, thus any two electrons in an atom cannot behave in an identical manner. ಸೊ ಯಾವುದೇ ಒಂದು ಎಲೆಕ್ಟ್ರಾನ್ ಏನಿದೆಯಲ್ಲ ಇನ್ ಅನ್ ಆಟಮಲ್ಲಿ ದೇ ಡು ನಾಟ್ ಬಿಹೇವ್ ಇನ್ ಎ ಸಿಮಿಲರ್ ಮ್ಯಾನರ್, ಐಡೆಂಟಿಕಲ್ ಮ್ಯಾನರಲ್ಲಿ ಆಗೋದೇ ಇಲ್ಲ. ಅಕಸ್ಮಾತ್ ನೀವು ಎನ್ನು ಎಲ್ಲು ಎಮ್ಮು ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು, ಅಜಿಮುಥಲ್ ಕ್ವಾಂಟಮ್ ನಂಬರು, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಸೇಮ್ ಇದ್ರೂ ಸ್ಪಿನ್ ಏನಾಗುತ್ತೆ, ಬೇರೆ ಆಗುತ್ತೆ. ಅದಕ್ಕೆ ಆ ರೂಲ್ಗೆ ನಾವೇನಂತ ಕರಿತೀವಿ, ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ನೋ ಟು ಎಲೆಕ್ಟ್ರಾನ್ಸ್ ಇನ್ ಅನ್ ಆಟಮ್ ಕ್ಯಾನ್ ಹ್ಯಾವ್
all the four can have same values for all four quantum number. ಸೊ ಈಗ ಫಾರ್ ಎಕ್ಸಾಂಪಲ್ ಈಲಿಯಂ ಇದೆ ಅಂತ ಇಟ್ಕೊಳ್ಳೋಣ. ಆ ಈಲಿಯಂಗೆ ಏನು ಮಾಡ್ತೀವಿ ನಾವು, ಎನ್ ಇಸ್ ಇಕ್ವಲ್ ಟು 1, 1s1 ಇದೆ, ಎನ್ ಇಸ್ ಇಕ್ವಲ್ ಟು 1, ಎಲ್ ಇಸ್ ಇಕ್ವಲ್ ಟು 0, ಬಿಕಾಸ್ ಎಸ್ ಇದೆ, ಎಸ್ಗೆ ಎಲ್ ಯಾವಾಗೂ 0 ಇರುತ್ತೆ, ಎಮ್ ಇಸ್ ಇಕ್ವಲ್ ಟು 0 ಇದೆ. ಇದೆಲ್ಲ ಇದ್ರೂ ಆದರೆ ಅದು ನಾನು ಬರಿಬೇಕಾದ್ರೆ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಬರಿಬೇಕಾದ್ರೆ ಸೊ ಚೇಂಜ್ ಏನಾಗುತ್ತೆ ಅಂದರೆ ಪ್ಲಸ್ ಆಫ್ ಮೈನಸ್ ಆಫ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲಿ ಏನಾಗುತ್ತೆ, ಕೆನ್ ಹ್ಯಾವ್ ಬೋತ್ ದ ಎಲೆಕ್ಟ್ರಾನ್ಸ್ ಹ್ಯಾವ್ ಕ್ವಾಂಟಮ್ ನಂಬರ್. ಈಲಿಯಮಲ್ಲಿ ಏನಾಗುತ್ತೆ, ಈಲಿಯಂ 2 ಇದೆ, ಸೊ 2 ಎಲೆಕ್ಟ್ರಾನ್ ಇದೆ. ಆ 2 ಎಲೆಕ್ಟ್ರಾನ್ಗೂ ಏನಾಗಿರುತ್ತೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಸೇಮ್ ಇದೆ, ಅಸಿಂಪ್ಟಲ್ ಕ್ವಾಂಟಮ್ ನಂಬರ್ ಸೇಮ್ ಇದೆ, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಸೇಮ್ ಇದೆ. ಇದ್ರೂ ಸ್ಪಿನ್ ಕ್ವಾಂಟಮ್ ನಂಬರು ಚೇಂಜ್ ಆಗುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಪೌಲಿ's ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ವೆನ್ 2 electrons occupy an atomic orbital, the spin with a plus of and minus of spins are to be paired, are said to be paired ಅಂತ ಹೇಳ್ತೀವಿ. ಒಂದು ಮೇಲ್ಗಡೆ ತೋರಿಸ್ತಿದ್ರೆ ಇನ್ನೊಂದು ಆರೋ ಮಾರ್ಕು ಡೌನ್ ಇರುತ್ತೆ, ಪ್ಲಸ್ ಆಫ್ ಇರುತ್ತೆ, ಇನ್ನೊಂದು ಮೈನಸ್ ಆಫ್ ಇರುತ್ತೆ. ಇಫ್ ದೇ ಆರ್ ಸ್ಪಿನ್ನಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್, ಒಂದು ರೈಟ್ ಸೈಡಿಗೆ ಮೂವ್ ಆಗ್ತಾ ಇದ್ರೆ ಇನ್ನೊಂದು ಲೆಫ್ಟ್ ಸೈಡ್ಗೆ ಮೂವ್ ಆಗ್ತಾ ಇರುತ್ತೆ. ಈ ಒಂದು ಆಟಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಲ್ಲಿ ಫಾರ್ ಎಕ್ಸಾಂಪಲ್ ಈಲಿಯಂನ ತೊಗೊಂಡ್ರೆ 2 ಎಲೆಕ್ಟ್ರಾನ್ ಇದೆ, 2 ಎಲೆಕ್ಟ್ರಾನ್ ಏನಾಗಿದೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಸೇಮ್ ಇದೆ, ಅಸಿಂಪ್ಟಲ್ ಕ್ವಾಂಟಮ್ ನಂಬರ್ ಎಲ್ ಸೇಮ್ ಇದೆ, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಎಮ್ ಸೇಮ್ ಇದೆ. ಇದ್ರೂ ಸ್ಪಿನ್ ಕ್ವಾಂಟಮ್ ನಂಬರ್ ಏನಿದೆಯಲ್ಲ ಅದು ವೇರಿ ಆಗ್ತಾ ಇದೆ. ಸೊ ನೋ 2 electrons in an atom can have the values of all the 4 quantums ಅಂತ ಅದು ಹೇಳುತ್ತೆ. ನೆಕ್ಸ್ಟ್ ರೂಲ್ ಏನು ಹೇಳುತ್ತೆ ನಾವು ಅಂದರೆ ಹಂಡ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಸ್ಪಿನ್ ಮಲ್ಟಿಪ್ಲಿಸಿಟಿ ಅಂತ ಹೇಳ್ತೀವಿ. ಈಗೇನಾಯಿತು, ಎಲೆಕ್ಟ್ರಾನ್ಸು ಎನರ್ಜಿ ಲೆವೆಲಲ್ಲಿ ಫಿಲ್ ಮಾಡಬೇಕು ಅಂತ ಹೇಳಿದ್ವಿ. ನೆಕ್ಸ್ಟ್ ಏನು ಹೇಳಿದ್ವಿ, ಆ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಪೇರ್ ಆಗಬೇಕು ಅಂತ ಹೇಳಿದ್ವಿ. ಆಲ್ ದಿ 4 ಕೆನಾಟ್ ಹ್ಯಾವ್ ದಿ ಸೇಮ್ ವ್ಯಾಲ್ಯೂ ಅಂತ ಹೇಳಿದ್ವಿ. ಸೊ ಇದ್ರೂ ಅದೇನಾಗುತ್ತೆ, ಆಪೋಸಿಟ್ ಇರಬೇಕು ಅಂತ ಹೇಳಿದ್ವಿ. ವೆನ್ ದ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಸೆವರಲ್ ಡಿಜನರೇಟ್ ಆರ್ಬಿಟಲ್ಸ್, ಡಿಜನರೇಟ್ ಆರ್ಬಿಟಲ್ಸ್ ಅಂದರೆ ಆರ್ಬಿಟಲ್ಸ್ ಹ್ಯಾವಿಂಗ್ ಈಕ್ವಲೆಂಟ್ ಎನರ್ಜಿ. ಫಾರ್ ಎಕ್ಸಾಂಪಲ್ ಪಿ ಆರ್ಬಿಟಲ್ ಇಟ್ ಗೋಯಿಂಗ್ ಟು ಓರಿಯೆಂಟ್ ಇನ್ 3 ಡೈರೆಕ್ಷನ್, ಡಿ ಆರ್ಬಿಟಲ್ ಅಂದರೆ ಇಟ್ ಗೋಯಿಂಗ್ ಟು ಓರಿಯೆಂಟ್ ಇನ್ 5 ಡಿಫರೆಂಟ್ ಡೈರೆಕ್ಷನ್, ಎಫ್ ಆರ್ಬಿಟಲ್ ಅಂದರೆ ಇಟ್ ಗೋಯಿಂಗ್ ಟು ಓರಿಯೆಂಟ್ ಇನ್ 7 ಡಿಫರೆಂಟ್ ಡೈರೆಕ್ಷನ್. So but they're going to have same energy, but the orientation, the direction of the orientation will vary. ಅಂಥದಕ್ಕೆ ನಾವೇನಂತ ಕರಿತೀವಿ, ಡಿಜನರೇಟ್ ಆರ್ಬಿಟಲ್ಸ್ ಅಂತ ಕರಿತೀವಿ. ವೆನ್ ಯು ಕನ್ಸಿಡರ್ ದಿ ಡಿಜನರೇಟ್ ಆರ್ಬಿಟಲ್ ಇದ್ದಾಗ ಫಸ್ಟ್ ಅದೇನಾಗಬೇಕು, ಸಿಂಗ್ಲಿ ಎಲ್ಲ ಫಿಲ್ ಆಗಬೇಕು. ಇನ್ನೂ ಉಳಿದ್ರೆ ಎಲೆಕ್ಟ್ರಾನ್ಸ್ ಇತ್ತು ಅಂತಂದರೆ ಆಮೇಲೆ ಅದು ಪೇರ್ ಆಗಬೇಕು ಅಂತ ಹೇಳ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಅನ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಸ್ಪಿನ್ ಮಲ್ಟಿಪ್ಲಿಸಿಟಿ ಅಂತ ಹೇಳ್ತೀವಿ. ವೆನ್ ದ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಸೆವರಲ್ ಡಿಜನರೇಟ್ ಆರ್ಬಿಟಲ್, first they occupy all the orbitals singly with a parallel spin before pairing occurs in any one of the orbitals ಅಂತ ಹೇಳ್ತೀವಿ. ಇಫ್ 3 ಎಲೆಕ್ಟ್ರಾನ್ಸ್ ಇದೆ ಅಂತಂದರೆ ಫಸ್ಟ್ ಎಲ್ಲ ಏನಾಗುತ್ತೆ, ಪಿ ಎಕ್ಸ್ ಪಿ ವೈ ಪಿ ಝೆಡ್ ಇದ್ದರೆ ಫಸ್ಟು ಅದೆಲ್ಲ ಫಿಲ್ ಆಗಬೇಕು. ಅಕಸ್ಮಾತ್ 4 ಎಲೆಕ್ಟ್ರಾನ್ ಇತ್ತು ಅಂತಂದರೆ ಈ 3 ಆದಮೇಲೆ 4ನೇದು ಯಾವುದಕ್ಕಾದ್ರೂ ಒಂದು ಪೇರ್ ಆಗಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಹಂಡ್ಸ್ ರೂಲ್ ಆಫ್ ಮಲ್ಟಿಪ್ಲಿಸಿಟಿ ಅಂತ ಹೇಳ್ತೀವಿ. ಅಥವಾ ನಾವು ಫಸ್ಟಿಗೆ 2 ಇತ್ತು ಅಂತ ಇಟ್ಕೊಳ್ಳೋಣ, 2 ಎಲೆಕ್ಟ್ರಾನ್ ಇತ್ತು ಅಂತ ಇಟ್ಕೊಳ್ಳೋಣ, ಎರಡೂ ನಾನು ಪಿ ಎಕ್ಸ್ಗೆ 2pxಗೆ ಹಾಕ್ಬಿಟ್ರೆ ಅದು ತಪ್ಪಾಗುತ್ತೆ. ಫಸ್ಟು ಒಂದೊಂದು ಸಿಂಗಲ್ಲಿ ಪೇರ್ ಮಾಡಬೇಕು ನಾನು, ಆಮೇಲೆ ಅದನ್ನು ನಾನು ಕಂಪ್ಲೀಟ್ಲಿ ಪೇರ್ ಮಾಡಬೇಕು ಅಂತ, ಪೇರಿಂಗ್ ಆಗಬೇಕು. ಫಸ್ಟು ಸಿಂಗ್ಲಿ ನಾನು ಏನು ಮಾಡಬೇಕು, ಇರೋವಂಥ ಎನರ್ಜಿ, ಬಿಕಾಸ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ ಇರೋದಕ್ಕೆಲ್ಲ ಈಕ್ವಲೆಂಟ್ ಎನರ್ಜಿ ಇದೆ. ಹಾಗಾಗಿ ಫಸ್ಟು ಈಕ್ವಲೆಂಟ್ ಎನರ್ಜಿ ಇರೋದಕ್ಕೆಲ್ಲ ನಾನು ಈಕ್ವಲ್ ಆಗಿ ಫಿಲ್ ಮಾಡಬೇಕು. ಉಳಿದ್ರೆ ಆಮೇಲೆ ನಾನು ಏನು ಮಾಡಬೇಕಾಗತ್ತೆ, ಅದನ್ನು ಪೇರಿಂಗು ಅಂತ ಹೇಳುತ್ತೆ. ಈ ಎಲ್ಲದಕ್ಕಿಂತ ಬಿಕಾಸ್ ಆಫ್ ಬೋ ಪ್ರಿನ್ಸಿಪಲ್ ಏನಾಯಿತು ಹೇಳಿದಾಗ ಎಷ್ಟೊಂದು ನಮಗೆ ಡಿಫೆಕ್ಟ್ಸ್ ಆಯಿತು, ಲಿಮಿಟೇಷನ್ಸ್ ಆಯಿತು. ಇಟ್ ವಾಸ್ ಅನೇಬಲ್ ಟು ಆನ್ಸರ್ ಸೋ ಮೆನಿ ಕ್ವಶನ್ಸ್. ಅಂದರೆ ಅದನ್ನು ಆನ್ಸರ್ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ದಿ ಲಾಸ್ಟ್ ರೂಲ್. ಅದಕ್ಕೆ ಏನಂತ ಕರಿತೀವಿ ನಾವು, n+l ರೂಲ್ ಅಂತ ಹೇಳ್ತೀವಿ. ಆರ್ಬಿಟಲ್ ವಿಚ್ ಹ್ಯಾಸ್ ದಿ ಲೀಸ್ಟ್ ವ್ಯಾಲ್ಯೂ ಆಫ್ n+l ವ್ಯಾಲ್ಯೂ ವಿಲ್ ಬಿ ಫಿಲ್ಡ್ ಫಸ್ಟ್ ಟು ದಿ ಎಲೆಕ್ಟ್ರಾನ್ಸ್. ಈಗ ಫಾರ್ ಎಕ್ಸಾಂಪಲ್ ಎನ್ ಅಂತಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಎಲ್ ಅಂದರೆ ಅಸಿಂಪ್ಟಲ್ ಕ್ವಾಂಟಮ್ ನಂಬರ್. ಅವೆರಡೂ ಆ್ಯಡ್ ಮಾಡಿದಾಗ ನಂಬರ್ ಯಾವುದು ಕಡಿಮೆ ಬರುತ್ತಲ್ಲ ಅದನ್ನು ನಾವು ಫಿಲ್ ಮಾಡಬೇಕು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ 3s ಆರ್ಬಿಟಲ್ ವಿಲ್ ಬಿ ಫಿಲ್ಡ್ ಫಸ್ಟ್ ದ್ಯಾನ್ ದಿ 3p ಆರ್ಬಿಟಲ್ ಅಂತ ಹೇಳ್ತೀವಿ. ಈಗ 3sಗೆ ನೀವು ತೊಗೊಂಡ್ರೆ ಎನ್ ಎಷ್ಟಿದೆ, 3 ಇದೆ, ಎಲ್ ಎಷ್ಟಿದೆ, 0 ಇದೆ. ಹಾಗಾಗಿ n+n ಏನಾಯಿತು, 3 ಆಯಿತು. ಅದೇ ಥರ 3p ಕನ್ಸಿಡರ್ ಮಾಡಿಕೊಂಡ್ರೆ ಎನ್ನು 3 ಇದೆ, ಎಲ್ ಏನಾಗಿದೆ, ಪಿ ಆರ್ಬಿಟಲ್ ಅಂದರೆ 1 ಆಗುತ್ತೆ, 4 ಆಯಿತು. ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವುದಕ್ಕೆ ಜಾಸ್ತಿ ವ್ಯಾಲ್ಯೂ ಇದೆ, 4ಗೆ ಜಾಸ್ತಿ ವ್ಯಾಲ್ಯೂ ಇದೆ. ಹಾಗಾಗಿ ಅವ್ರೇನು ಹೇಳ್ತಾರೆ ಅಂದರೆ 3s ಏನಿದೆಯಲ್ಲ ಅದು ಫಸ್ಟು ಫಿಲ್ ಆಗಬೇಕು, ಆಮೇಲೆ 4p ಫಿಲ್ ಆಗಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಈಗ ನಾನು 5d ಮತ್ತು 5s ಮತ್ತು 5d ತೊಗೊಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. 5s ಅಲ್ಲಿ ಏನಾಗ್ತಾ ಇದೆ, n =
5, L is equal to 0, 0 ಆಯಿತು. 4D ತೊಗೊಂಡ್ರೆ N is equal to 4, L is equal to 2 ಆಯಿತು. ಎರಡು ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 6 ಆಗ್ತಾ ಇದೆ. ಇಲ್ಲಿ ನೋಡಿ 4D ಏನಾಗ್ತಾ ಇದೆ, N ಪ್ಲಸ್ ಎಲ್ ಎಷ್ಟಾಗ್ತಾ ಇದೆ? 6 ಆಗ್ತಿದೆ. 5Sಗೆ ಇದು ಏನಾಗ್ತಾ ಇದೆ, N ಪ್ಲಸ್ ಎಲ್ ಏನಾಗ್ತಾ ಇದೆ? 5 ಆಗ್ತಿದೆ. ಇವೆರಡರಲ್ಲಿ ಲೀಸ್ಟ್ ಇರೋದು ಯಾವುದು? 5S. ಹಾಗಾಗಿ ನಾನು ಏನು ಮಾಡಬೇಕು? ಫಸ್ಟ್ 5Sನ ಫಿಲ್ ಮಾಡಬೇಕು, ಆಮೇಲೆ 4Dನ ಫಿಲ್ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಈಕ್ವಲ್ ಇತ್ತು ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಈಗ 4F 5D ತೊಗೊಳ್ಳೋಣ ಅಂತ ಇಟ್ಕೊಳ್ಳೋಣ. 4Fಗೆ ಏನಾಯಿತು? N ಪ್ಲಸ್ ಎಲ್ ಎಷ್ಟಾಯಿತು? 7 ಆಯಿತು. 5Dಗೆ ಏನಾಯಿತು? N ಪ್ಲಸ್ ಎಲ್ಲು 7 ಆಯಿತು. ಎರಡು ಕಡೆಗೂ 7 ಆದಾಗ ಇಫ್ ದ ಬೋತ್ ದ ಆರ್ಬಿಟಲ್ಸ್ ಹ್ಯಾವ್ ದಿ ಸೇಮ್ ವ್ಯಾಲ್ಯೂಸ್ ದೆನ್ ದ ಆರ್ಬಿಟಲ್ ವಿತ್ ಅ ಲೋಯರ್ N ವ್ಯಾಲ್ಯೂಸ್ ವಿಲ್ ಬಿ ಫಿಲ್ಡ್ ಫಸ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ಫಸ್ಟ್ ಏನು ಮಾಡಬೇಕಾಗತ್ತೆ? N ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಈಗ N ಪ್ಲಸ್ ಎಲ್ಲು ಎರಡೂ ಈಕ್ವಲ್ ಆದಾಗ ನೀವು ಯಾವುದಕ್ಕೆ ಏನು ಮಾಡಬೇಕಾಗತ್ತೆ? ವಿಚ್ ಒನ್ ವಿಲ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ದ ಲೀಸ್ಟ್ ವ್ಯಾಲ್ಯೂ, ದಟ್ ಈಸ್ ವಿತ್ ಅ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆರ್ ವಿತ್ ಅ ಲೀಸ್ಟ್ ಆರ್ ಲೋಯರ್ N ವ್ಯಾಲ್ಯೂಸ್ ವಿಲ್ ಬಿ ಫಿಲ್ಡ್ ಫಸ್ಟ್. ಹಾಗಾಗಿ 4F ಆರ್ಬಿಟಲ್ ಫಸ್ಟ್ ಫಿಲ್ ಆಗಬೇಕು, ಆಮೇಲೆ 5D ಆರ್ಬಿಟಲ್ಸ್ನ ಫಿಲ್ ಆಗಬೇಕು. ಸೊ ವೆನ್ ಯು fill the electrons in different orbital having different energy, you are going to follow all these rules. ಎಲ್ಲ ರೂಲ್ಸ್ನ ನೀವೇನು ಮಾಡಬೇಕಾಗತ್ತೆ? ಕರೆಕ್ಟಾಗಿ ಫಾಲೋ ಆಗುತ್ತೆ. ಅವಾಗಷ್ಟೇ ನೀವೇನು ಮಾಡೋಕ್ಕಾಗತ್ತೆ? ಎಲೆಕ್ಟ್ರಾನ್ಸ್ನ ಫಿಲ್ ಮಾಡಬೇಕಾಗತ್ತೆ. ಈ ಥರ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಡಿಫ್ರೆಂಟ್ ಆರ್ಬಿಟಲ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಎನರ್ಜಿ ಮಾಡ್ತೀವಲ್ಲ, ಇದಕ್ಕೆ ನಾವೇನಂತ ಕರಿತೀವಿ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ ಇದೆ, ಎಲೆಕ್ಟ್ರಾನ್ ಏನಾಗ್ತಾ ಇದೆ? ನ್ಯೂಕ್ಲಿಯಸ್ ಸುತ್ತ ಏನಾಗ್ತಾ ಇದೆ? ಮೂವ್ ಆಗ್ತಾ ಇದೆ. ಸೊ ಒಂದು ಎಸ್ ಅಲ್ಲಿ ಎಷ್ಟಿದೆ, 2S ಅಲ್ಲಿ ಎಷ್ಟಿದೆ, 3Pನಲ್ಲಿ ಎಷ್ಟಿದೆ, ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟಿದೆ, ಅದನ್ನು ಯಾವ ರೀತಿ ಅರೇಂಜ್ ಮಾಡಬೇಕು ಅನ್ನೋದಕ್ಕೆ ಈ 4 ರೂಲ್ನ ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಹಾಫ್ಬೋ ಪ್ರಿನ್ಸಿಪಲ್, ಹಂಟ್ಸ್ ರೂಲ್, ಆಮೇಲೆ ನೀವೇನು ಮಾಡಬೇಕಾಗತ್ತೆ? N ಪ್ಲಸ್ ಎಲ್, ಈ ಥರ 4 ನೀವೇನು ಮಾಡಬೇಕಾಗತ್ತೆ? ರೂಲ್ಗಳನ್ನ ನೀವೇನು ಮಾಡಬೇಕಾಗತ್ತೆ? ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಆ ಕನ್ಸಿಡರ್ ಮಾಡಿಕೊಂಡು ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ? ಎಲೆಕ್ಟ್ರಾನ್ಸ್ನ ಫಿಲ್ ಮಾಡಬೇಕಾಗತ್ತೆ. ಸೊ ಏನದು? ಪೌಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ತೊಗೋಬೇಕು, ಹಾಫ್ಬೋ ಪ್ರಿನ್ಸಿಪಲ್ ತೊಗೋಬೇಕು, ಹಂಟ್ಸ್ ರೂಲ್ ತೊಗೋಬೇಕು, N ಪ್ಲಸ್ ಎಲ್ ರೂಲ್ ಕನ್ಸಿಡರ್ ಮಾಡಿಕೊಂಡು ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೀಬೇಕು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಹೇಗೆ ಬೇಸ್ಡ್ ಆನ್ ದೀಸ್ ರೂಲ್ಸ್ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.